ಹಲೋ, ನಾನು ಪೂಜಾ ಸಿದ್ದಿ ಸಿರಿಯ ಅಮ್ಮ. ಹೇಳ್ಬೇಕಂದ್ರೆ ನಾನು ವರ್ಕಿಂಗ್ ಮದರು. ವೀಕೆಂಡ್ ಬಂದುಬಿಡ್ತಂದರೆ ಹಾಗೆ ಅದೆಲ್ಲ ಏನಂತಾರೆ ವರ್ಕೌಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಮನೆ ಕ್ಲೀನ್ ಇಡೋದು, ಗ್ರಾಸರಿ ರೀಸ್ಟಾಕ್ ಮಾಡೋದು, ಅಥವಾ ವೀಕ್ ಡೇಸಲ್ಲಿ ಏನಾದ್ರು ಪ್ಲ್ಯಾನ್ಸ್ ಇದ್ದರೆ ಅದನ್ನೆಲ್ಲ ವೀಕೆಂಡಲ್ಲೇ ಎಲ್ಲ ತಂದು ಎಲ್ಲ ಮಾಡಿಬಿಡ್ತೀನಿ. ಯೂಶ್ವಲಿ ಏನಿರುತ್ತೆ, ಲಾಸ್ಟ್ 2 ಮಂತಿಂದ ವಾಲ್ ಒರೆಸಿದ್ದಿಲ್ಲ, ಅದಕ್ಕೆ ಡಿಸೈಡ್ ಮಾಡಿದೆ ಇಲ್ಲ ವಾಲ್ ಒರೆಸ್ಕೊಂಡ್ಬಿಡ್ತೀನಿ. ಮತ್ತು ಏನಾಗುತ್ತೆ ನೆಕ್ಸ್ಟ್ ವೀಕ್ ಅಂದರೆ ಏನೋ ಮತ್ತು ಬೇರೆ ಪ್ಲ್ಯಾನ್ ಇರುತ್ತೆ, ಆಗಲ್ಲ ಅಂತ. ಅದಕ್ಕೆ ಅಕ್ಕ 10 ಗಂಟೆಗೆಲ್ಲ ಬಂದುಬಿಡ್ತಾರೆ. ಅವರಿಗೆ ಸಿದ್ದಿ ಸಿರಿನ ಅವರೇ ಸ್ನಾನ ಮಾಡಿಸ್ತಾರೆ ಬಂದ ತಕ್ಷಣವೇ. ಮಾಡಿಸಿ ಬಟ್ಟೆ ಗಿಟ್ಟೆ ಹಾಕಿ ಸಿದ್ದಿ ಸ್ಕೂಲಿಗೆ ಹೋಗ್ತಿದ್ರೆ ಅವಳಿಗೆ ಬಟ್ಟೆನೂ ಹಾಕಿ ರೆಡಿ ಮಾಡಿಬಿಡ್ತಾರೆ. ಯೂಶ್ವಲಿ ಇವತ್ತು ಸ್ಯಾಟರ್ಡೇ, ಸೊ ಅವಳಿಗೆ ಸ್ಕೂಲಿಲ್ಲ. ಅವಳಂದ್ರೆ ಇವತ್ತು ಕಾಡ್ತಾಳಂತ ಗೊತ್ತು ಡೆಫಿನೆಟ್ಲಿ. ಸಿರಿ ಯೂಶ್ವಲಿ ಲಾಸ್ಟ್ 2 ಡೇಸ್ಲಿಂದ ಯಾಕೋ ಇಂಡೈಜೆಷನ್ ಆಗಿ ಅಳ್ತಿದ್ಲು. ಅವಳಿಗೂ ಅದಕ್ಕೆ ಅವಳ ಅಕ್ಕ ಹತ್ರನೇ ಇದ್ದಾಳೆ, ಇಲ್ಲಾಂದರೆ ಯೂಶ್ವಲಿ ಅವ್ರು ನಂಗೆ ಬಂದು ಹೆಲ್ಪ್ ಮಾಡ್ತಿದ್ರು. ಆಗಲಿ ಇರಲಿ ಅಂತ ನಾನೇ ಸ್ಟಾರ್ಟ್ ಮಾಡಿಬಿಟ್ಟೆ ಎಲ್ಲ ಕ್ಲೀನಿಂಗ್ ಮಾಡೋದು. ನಮ್ಮ ಹಸ್ಬೆಂಡ್ ಇದ್ದರು, ಅವರು ಹೆಲ್ಪ್ ಮಾಡ್ತಾರೆ. ಮಾರ್ನಿಂಗ್ ಎಲ್ಲ ಬೆಡ್ಶೀಟೆಲ್ಲ ಅವರೇ ಫೋಲ್ಡ್ ಮಾಡಿ ಗಿಡಕ್ಕೆ ನೀರೆಲ್ಲ ಅವರೇ ಹಾಕಿಬಿಡ್ತಾರೆ. ಆ್ಯಸ್ ಇವತ್ತು ಅವರು ಇರಲಿಲ್ಲ, ಸೊ ಎಲ್ಲ ನನ್ನ ಮೇಲೆ ಇತ್ತು. ಫ್ರಿಜ್ಜು ಯೂಶ್ವಲಿ ನಾನು 1 ತಿಂಗಳು ಅಥವಾ 1.5 ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತೀನಿ. ಡೀಪ್ ಕ್ಲೀನ್ ಥರ ಫುಲ್ಲೆಲ್ಲ ತೆಗೆದು ಒರೆಸಿ ಎಲ್ಲ ಮಾಡೋದು. ಯೂಶ್ವಲಿ ಅಕ್ಕನೂ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಒರೆಸ್ಬೇಕಂದ್ರೆ. ಅದೇ ಇವತ್ತು ಅವರು ಸೀರೆ ಜೊತೆ ಸ್ವಲ್ಪ ಬ್ಯುಸಿಯೇ ಇದ್ದರು. ಅವ್ರಿಗೂ ಯಾಕೋ ನೆಗಡಿ ಆಗಿದೆ ಅಂದರು, ಇರಲಿ ಬಿಡಿ ಅಂತ ಹೇಳಿದೆ. ಅದೇ ಮಾರ್ನಿಂಗೆಲ್ಲ ಡಿಸೈಡ್ ಮಾಡಿದೆ, ಇಲ್ಲ ಇವತ್ತೆಲ್ಲ ಅರೇಂಜ್ ಮಾಡಿ ಇಡಲೇಬೇಕು. ಯಾಕಂದರೆ ಏನಾಗ್ಬಿಡುತ್ತೆ, ಸಾಮಾನುಗಳು ಜಲ್ದಿ ಸಿಗಲ್ಲ. ಆ್ಯಸ್ ದ ಹೋಮ್ ಗೆಟ್ ಮೆಸ್ಸಿ ಅಂತಾರಲ್ಲ, ಎಷ್ಟು ಮೆಸ್ಸಿ ಆಗಿರುತ್ತೆ ಅಷ್ಟು ಸಾಮಾನುಗಳು ಸಿಗೋದು ಈಸಿ ಇರಲ್ಲ. ಅದಕ್ಕೆ ಸ್ವಲ್ಪ ಆರ್ಗನೈಸ್ ಆಗಿಬಿಟ್ಟು ಅಂದರೆ ಈಸಿ ಆಗಿಬಿಡುತ್ತೆ. ಯೂಶ್ವಲಿ ಇವತ್ತು ಅದಕ್ಕೆ ತುಂಬ ಬ್ಯುಸಿ ಇದ್ದೆ, ಸೊ ಅದಕ್ಕೆ ಡಿಸೈಡ್ ಮಾಡಿದೆ ಇಲ್ಲ ಬಿಸಿಬೇಳೆ ಬಾತ್ ಮಾಡಿಬಿಟ್ರೆ ಈಸಿ ಆಗಿಬಿಡುತ್ತೆ, ಜಲ್ದಿನೂ ಆಗಿಬಿಡುತ್ತೆ. ಮತ್ತು ನನಗೆ ಮುಂದಿನ ಕೆಲಸನೂ ಇದೆಯಲ್ಲ, ಅದನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ರೂಮ್ ಒರೆಸ್ಕೊಂಡು, ಹಾಲ್ ಒರೆಸ್ಕೊಂಡು, ಡೈನಿಂಗ್ ಟೇಬಲ್ ಎಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೆ. ಸಿರಿದು ಒಂದು ರೂಮ್ ಉಳಿದಿತ್ತು, ಅವಳು ಮಲಗಿದ್ಲಲ್ಲ, ಸೊ ಅಲ್ಲಿ ಹೋದರೆ ಸುಮ್ಮನೆ ಅವಳು ಡಿಸ್ಟರ್ಬ್ ಆಗಿಬಿಡ್ತಾಳೆ ಅಂತ ಎದ್ಮೇಲೆ ಅದೇ ಹೋಗಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಇವತ್ತು ಅಕ್ಕಗೆ ಬಿದ್ದಿತ್ತು ಇವಳನ್ನ ಉಣಿಸೋದು. ಅವಳು ಯೂಶ್ವಲಿ ಕಾಡ್ತಾಳೆ. ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಹೌದು ಅವಳು ಕೇಳ್ತಾಳೆ ಮಾತಾ. ಅಕ್ಕ ಅವಳಿಗೆ ಉಣಿಸ್ತಿದ್ರು. ಅದೇ ಟೈಮಲ್ಲಿ ನಂದು ಸಿದ್ದಿ ಸಿರಿ ರೂಮ್ನು ಒರೆಸ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಅವಳು ಸಿದ್ದಿದ್ದು ಊಟ ಆಗಿಬಿಟ್ಟಿತ್ತು. ಆಯ್ತಂತ ಹೇಳಿ ಸ್ನಾನಕ್ಕೆ ಹೋದೆವು. ಸ್ನಾನ ಮಾಡಿ ಬಂದು ಯಾಕೋ ಆ್ಯಕ್ಚುಲಿ ಐ ಆಮ್ ಆಯ್ಲಿ ಸ್ಕಿನ್ನು. ಸಿನ್ಸ್ ಲಾಸ್ಟ್ 2-3 ಮಂತ್ಸು ಬೆಂಗಳೂರು ವೆದರಿಂದ ಯಾಕೋ ಡ್ರೈ ಆಗಿಬಿಟ್ಟಿದೆ. ಅದಕ್ಕೆ ಸ್ಕಿನ್ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ ಹಚ್ಕೊಳೋದು. ಹಾಗೆ ಬಂದು ಪೂಜೆ ಮಾಡಿ ಇವಳಿಗೆ ನನ್ನ ಪೂಜೆಲಿ ಬಂದು ಕಾಡದೇ ಇದ್ದರೆ ಇವಳಿಗೆ ದಿನಾನೇ ಇಲ್ಲ. ಅವಳು ಮನೇಲಿದ್ದಾಳೆ, ನಾನು ಪೂಜೆ ಮಾಡ್ತಿದ್ದೀನಿ ಅಂದರೆ ಹೌದು ಅವಳು ಪೂಜೆ, ಅವಳಿಗೆ ಇಂಟ್ರೆಸ್ಟು. ಏನೂ ನಾನು ಮಾಡ್ತಿರಲಿ ಅದಕ್ಕೆ ಬಂದು ಸಹಾಯ ಮಾಡೋಕ್ಕಿಂತ ಜಾಸ್ತಿ ಕಾಡ್ತಿರ್ತಾಳೆ. ಅದೆಲ್ಲ ಆಯಿತು. ಅವಳದು ಊಟ ಆಗಿಬಿಟ್ಟಿತ್ತು. ಪುಳಿಯೋಗರೆನೂ ರೆಡಿ ಆಗಿಬಿಟ್ಟಿತ್ತು. ಬಿಸಿಬೇಳೆ ಬಾತು ಅದೇ ಬಿಸಿಬೇಳೆ ಬಾತ್ ತಿಂದ್ವಿ. ಮಶ್ರೂಮ್ ಇತ್ತು, ಸೊ ಮಶ್ರೂಮ್ ಫ್ರೈ ಮಾಡಿದೆ. ಇಷ್ಟೊತ್ತಾಯಿತು. ನನ್ನ ಸಣ್ಣ ಮಗಳು ಇವತ್ತು ಯಾಕೋ ಭಾಳ ಎತ್ಕೊಂಡಿರಲಿಲ್ಲ ಅವಳಿಗೆ. ಸೊ ಫೈನಲಿ ಬಂದಳು, ಅಮ್ಮ ಎತ್ಕೊ ಅಂತ. ಅವಳು ಎತ್ಕೊಂಡೆ. ಅವಳೇನೋ ಸಾಮಾನು ಬಿಟ್ಟು ಬಂದಿದ್ಲು, ಅದು ತೊಗೊಳಕ್ಕೆ ಇವಳು ಓಡಿಬಿಟ್ಲು. ಅಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಊಟ ಮಾಡಿ ಅದೇ ಅವಳಿಗೆ ಡೈಜೆಷನ್ ಅಂತಾರೆ, ಅದಕ್ಕೆ ಔಷಧಿ ಹಾಕಿದೆ. ಡಾಕ್ಟ್ರ್ ಅಂದಿದ್ದಾರೆ, ಬಟ್ ಯೂಶ್ವಲಿ ವಾಮಿಟಿಂಗ್ ಎಲ್ಲ ಕಡಿಮೆ ಆಗಿದೆ, ರಿಕವರಿನೂ ಆಗ್ತಿದ್ದಾಳೆ. ಫುಲ್ಲಿ ಜಲ್ದಿ ರಿಕವರಿ ಆಗಲಿ ಅಂತ. ಅದೇ ನೀರು ಹಾಕಿದ್ದಿಲ್ಲ, ಸೊ ಇವತ್ತು ನಾನೇ ಹಾಕಿದೆ ನೀರು ಗಿಡಕ್ಕೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್.